ಕಾಗಿ ಬಂದು ಇಲ್ಲಿ ಕೂತ್ಕೊಂಡಿದ್ದೆ, ಯಾಕಿದು ಆರ್ತಾ ಇಲ್ಲ ಅಂತ ನಾನು ಯೋಚನೆ ಮಾಡಿದೆ. ಹಾಗೆ ಗೊತ್ತಾಯಿತು ಇದಕ್ಕೆ ಆಹಾರ ಇಲ್ಲಿದೆ ಅಂತ. ನೋಡಿದ್ರಾ, ಇದೆಲ್ಲ ಯಾರು ಕೊಟ್ಟಿದ್ದು ನೋಡಿ. ಪ್ರಾಣಿಗಳಿಗೂ ಸಹ ದೇವರು ಆಹಾರ ಕೊಡ್ತಾರೆ. ಈ ಕಾಗೆ ಪಕ್ಷಿಗಳು ಕೊಡುವ ದೇವರು ಪ್ರಾಣಿಗಳಿಗೂ ಕೊಡ್ತಾರಂತೆ. ಪ್ರಾಣಿಗಳು ಸಹ ಬಂದು ಕೂಗ್ತದಂತೆ, ದೇವ್ರನ್ನ ಕೂಗುತ್ತೆ. ನಾವೇನೋ ಅದು ಬಡ್ಕೊತದೆ ಅನ್ಕೊತೀವಿ, ಇಲ್ಲ ಅದಕ್ಕೆ ಆಹಾರಕ್ಕೋಸ್ಕರ ಅದನ್ನು ಮೊರೆ ಹೋಗುತ್ತೆ. ಸಿಂಹ ನೋಡಿದ್ರೆ ಯಾವ ರೀತಿ ಕೈತದೆ, ದೊಡ್ಡ ಸೌಂಡಾಗಿ ಕೈತದೆ. ಅದೇ ರೀತಿ ಪ್ರತಿಯೊಂದು ಪ್ರಾಣಿನೂ ಆತನ ನೋಡಿ ಕರೀತದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಮನುಷ್ಯ ದುಡಿದ್ಬಿಟ್ಟು ತನ್ನ ಮನೆಗೆ ಹೋಗಿ ಸೇರ್ಕೊತಾನೆ. ಆಮೇಲೆ ಸಂಜೆ ಆದಮೇಲೆ ಕತ್ಲೆ ಆದಮೇಲೆ ಪ್ರಾಣಿಗಳೆಲ್ಲ ಆಚೆ ಬರುತ್ತೆ, ಗುಹೆಗಳಿಂದ ಬರುತ್ತೆ, ಎಲ್ಲ ಕಡೆಯಿಂದ ಬಂದು ತನ್ನ ಆಹಾರನ ಹುಡುಗೋಕ್ಕೆ ಮುಂಚೆ ದೇವ್ರನ್ನ ನೋಡಿ ಸ್ತುತಿಸಿ ಆತನ ಕೇಳ್ತದಂತೆ, ಆಹಾರ ಕೊಡು ದೇವ್ರೆ ಅಂತ. ಅವಾಗ ಅದಕ್ಕೆ ದೇವರು ಆಹಾರ ಕೊಡ್ತಾರಂತೆ. ದೇವ್ರ ವಾರ್ತೆಯಲ್ಲಿ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ.